PCOD ಯೋಗ ಸಿರೀಸ್ ಎಪಿಸೋಡ್ 5. ಸೊ ನಾವು ಇವತ್ತು ಕಂಪ್ಲೀಟ್ಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಮತ್ತು ನೈಟ್ ಏನೇನು ಮಾಡಬೇಕು ಅಂತ ನಾವು ಡಿಸ್ಕಷನ್ ಮಾಡೋಣ ಈ ಎಪಿಸೋಡಲ್ಲಿ. ಓಕೆ, ಲೆಟ್ ಸ್ಟಾರ್ಟ್. ಸೊ PCODಗೆ ಏನಂದರೆ ಕನ್ಸಿಸ್ಟೆನ್ಸಿ ಬೇಕು. ಇವಾಗ ನಾನು ಫಸ್ಟ್ ಎಪಿಸೋಡಿಂದ ನಾನು 5th ಎಪಿಸೋಡ್ವರೆಗೂ ನಾನು ನಿಮಗೆ ಎಲ್ಲ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. PCOD ಅಂದರೆ ಏನು, ಹೇಗೆ ಬರುತ್ತೆ, ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ಏನೇನು ಸಿಂಪ್ಟಮ್ಸ್ ಇದೆ, ಏನೇನು ಯೋಗ ಮಾಡ್ಬೋದು, ಏನೇನು ಡಯಟ್ ಮಾಡ್ಕೋಬೋದು, ಎಲ್ಲ ರೂಟೀನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಇವಾಗ ಏನು ಮಾಡೋಣ, ಒಂದು ಕಂಪ್ಲೀಟ್ಲಿ ಒಂದು ಫಾರ್ಮ್ ಒನ್ ಡೇಯಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಮಾಡೋಣ ಅಂತ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಹೇಳ್ಕೊಡ್ತೇನೆ. ಎಂಡ್ವರೆಗೂ ನೋಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಲೆಟ್ ಸ್ಟಾರ್ಟ್. ಫಸ್ಟ್ ಏನು, ನಾವು ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡೋದು, ಮಾರ್ನಿಂಗ್ ರೂಟೀನ್ ಎದ್ದ ತಕ್ಷಣ ನಾವು ಒಂದು ವಾರ್ಮ್ ವಾಟರ್ಗೆ ಗ್ಲಾಸಲ್ಲಿ ಲೆಮನ್ನು, ಇಲ್ಲಾಂದರೆ ಅದ್ರ ಜೊತೆಗೆ ಜಿಂಜರು, ಇಲ್ಲಾಂದರೆ ನೀವು ಸಪ್ರೇಟಾಗಿ ಡೈಲಿ ನೀವು ಕುಡಿಬೋದು. ಹರ್ಬಲ್ ಟೀಸ್ ಅಂದರೆ ಹರ್ಬಲ್ ಡ್ರಿಂಕ್ಸ್ ಅಂತ ಹೇಳ್ತಾರಲ್ಲ, ಜಿಂಜರ್ ವಾಟರು, ಇಲ್ಲಾಂದರೆ ಲೆಮನ್ ವಾಟರ್, ಇಲ್ಲಾಂದರೆ ದಾಲ್ಚಿನ್ನಿ ವಾಟರ್, ಈ ಥರ ನೀವು ಏನಾದರೂ ಮಾಡಿಕೊಂಡು, ಜೀರಾ ವಾಟರ್, ಈ ಥರ ನೀವು ಮಾಡಿಕೊಂಡು ಕುಡಿಬೋದು. ಅದರಲ್ಲಿ ಬೇಕಾದರೆ ಒಂದು ಚಿಟಿಕೆಯಷ್ಟು ಅರಿಶಿನ, ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ನೀವು ಕುಡಿಬೋದು. ಅದು ಏನಂದರೆ ನಮಗೆ ಜಠರ ಮೀನ್ಸ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಕಾನ್ಸ್ಟಿಪೇಷನ್ಗೂ ಕ್ಲಿಯರ್ ಆಗುತ್ತೆ. ಏನೆಲ್ಲ ಸ್ಟಮಕ್ ಅಂದರೆ ಗಟ್ ಹೆಲ್ತ್ ಕಂಪ್ಲೀಟ್ಲಿ ಇಂಪ್ರೂವ್ ಆಗುತ್ತೆ ಇದರಿಂದ. ಸೊ ನೆಕ್ಸ್ಟ್ ಎದ್ದ ತಕ್ಷಣ ವಾರ್ಮ್ ವಾಟರ್ ಕುಡಿದ ತಕ್ಷಣ ವ್ಯಾಯಾಮ, ಮೆಡಿಟೇಷನು, ಎಕ್ಸಸೈಸ್ ಮಾಡ್ಕೊಳ್ಳಿ. ಸೊ ಅದರಿಂದ ನಮಗೆ ನಮ್ಮ ಬಾಡಿಗೆ, ಮೈಂಡ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮತ್ತಂದರೆ ಹೆಲ್ದಿಯಾಗಿ ಬ್ಲಡ್ ಸರ್ಕ್ಯುಲೇಷನು ಆಗುತ್ತೆ. ಸೊ ನೆಕ್ಸ್ಟ್ ಎದ್ದ ತಕ್ಷಣ ಯೋಗ ಎಲ್ಲ ಆದಮೇಲೆ ಹೆಲ್ದಿ ಬ್ರೇಕ್ಫಾಸ್ಟ್ ತೊಗೊಳ್ಳಿ. ಲೈಕ್ ಓಟ್ಸ್, ರಾಗಿ ರೋಟಿ ಏನಾದರೂ, ಮತ್ತಂದರೆ ಸ್ಮೂತೀಸ್, ಫ್ಲ್ಯಾಕ್ಸ್ ಸೀಡ್ ಸ್ಮೂತೀಸ್, ಡ್ರೈ ಫ್ರೂಟ್ಸ್, ಈ ಥರ ನೀವು ತಿನ್ಕೋಬೋದು ಮಾರ್ನಿಂಗ್. ಸೊ ನೆಕ್ಸ್ಟ್ ಆಫ್ಟರ್ನೂನ್ ಲಂಚಲ್ಲಿ ಏನು ತಿಂತೀರಾ ನೋಡಿ, ಪಾಲಕ್ ಸಾಂಬಾರು, ರೈಸು, ರಾಗಿ ರೊಟ್ಟಿ, ಮತ್ತಂದರೆ ಏನಾದರೂ ಸ್ನ್ಯಾಕ್ಸು ತಿನ್ಕೋಬೋದು. ಡ್ರೈ ಫ್ರೂಟ್ಸು, ಫ್ರೂಟ್ಸು, ಈ ಥರ ನೀವು ಆ್ಯಡ್ ಮಾಡ್ಕೋಬೋದು ಈವ್ನಿಂಗಲ್ಲಿ. ಸೊ ಒಂದು ಹೆಲ್ದಿ ರೂಟೀನ್ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಸ್ವಲ್ಪ ವಾಕಿಂಗ್, ಸ್ಟ್ರೆಚಿಂಗು, ಜೆಂಟಲ್ ಮೂಮೆಂಟ್ ಇರಲಿ. ಈವ್ನಿಂಗ್ ಆದಮೇಲೆ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನೈಟ್ ಡಿನ್ನರಲ್ಲಿ ನೀವು ಲೈಟಾಗಿ, ಎಷ್ಟಾಗುತ್ತೆ ಅಷ್ಟು ಲೈಟಾಗಿ ತಿನ್ನೋಕ್ಕೆ ಟ್ರೈ ಮಾಡಿ. ಮೇಕ್ ಶೋರ್ ಲೈಕ್ ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸು, ಇಲ್ಲಾಂದರೆ ಸೂಪ್ ಕುಡಿಬೋದು. ಓಕೆ, ಈ ಥರ ನೀವು ಆ್ಯಡ್ ಮಾಡ್ಕೋಬೋದು ಲೈಟ್ ಡಿನ್ನರಲ್ಲಿ. ಮತ್ತು ತಿಂದ್ರೂ ಬಿಫೋರ್ ನೀವು ಹೆವಿ ಮೀಲ್ ತಿಂತಾ ಇದ್ದೀರ ಅಂದರೆ ಬಿಫೋರ್ 8 o'clock ತಿಂದ್ಬಿಟ್ಟು ವಾಕಿಂಗ್ ಮಾಡಿಬಿಟ್ಟು ನೀವು ಮಲಗಿ. ಓಕೆ, ಮತ್ತಂದರೆ ನಿದ್ದೆ ಕರೆಕ್ಟ್ ಮಾಡ್ಕೊಳ್ಳಿ. ವಾಟರ್ ಡ್ರಿಂಕಿಂಗ್ 2 to 3 liters ಪರ್ ಡೇ ಕರೆಕ್ಟಾಗಿ ಮಾಡಿ ನಿದ್ದೆ. ಓಕೆ, ನಿದ್ದೆ ಬರೋದಿಲ್ಲ ತುಂಬ ಜನ ಹೇಳ್ತಾರೆ. ಯಾಕೆ ಬರೋದಿಲ್ಲ? ಬಾಡಿಗೆ ಟಯರ್ಡ್ ಕೊಡೋದಿಲ್ಲ, ಬರೀ ಸ್ಟ್ರೆಸ್ ತಗೋತಾರೆ. ಸ್ಟ್ರೆಸ್ ರಿಲೀಫ್ ಮಾಡೋದೇ ಇಲ್ಲ. ಸೊ ಹೇಗೆ ನಿದ್ದೆ ಬರುತ್ತೆ? ಕರೆಕ್ಟ್ ಅಲ್ವಾ? ಸೊ ಬನ್ನಿ ಮ್ಯಾಟ್ ಮೇಲೆ, ನಿಮಗೋಸ್ಕರ ನಿಮ್ಮ ಸ್ಟ್ರೆಸ್ ನಿಮಗೆ ಕರೆಕ್ಟಾಗಿ ಒಂದು ಕ್ವಾಲಿಟಿ ನಿದ್ದೆ ಬೇಕಂದ್ರೂ ನೀವು ಯೋಗ ಇಂಪಾರ್ಟೆಂಟು. ಹೆಲ್ದಿ ರೂಟೀನ್, ಹೆಲ್ದಿ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ತಿನ್ನೋದಿದೆ ಅಂದರೆ ನೀವು ತಿನ್ಕೋಬೋದು, ರೇಯರ್ಲಿ ತಿನ್ಕೊಳ್ಳಿ, ಎವ್ರಿ ಡೇ ಅದೇ ಫಾಲೋ ಅಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಂದರೆ ಶೇರ್ ಮಾಡಿ, ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಸಿಗಲಿ. ಸೊ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.